ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಅವೇಕಂಠ ಅರಸ್ವತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸಲ್ಟ್ ಆಗ್ತದೆ ಅದನ್ನಷ್ಟೇ ತೊಗೊಳ್ರಿ. ಪ್ರತಿ ಒಂದು ಅಕ್ಷರಗಳನ್ನು ಇಂಪೋಸ್ ಮಾಡ್ಕೋಬೇಡ್ರಿ, ಫೋರ್ಸಿಬಲಿ ನಿಮ್ಮ ಜೀವನಕ್ಕೆ ತೊಗೋಬೇಡ್ರಿ ಅವನ್ನ. ಓಕೆ. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು. ಥಂಡರ್ ಬೋಲ್ಟ್ ಇವತ್ತು ಮಧ್ಯಾಹ್ನ ಬಂತು ಅನ್ನಿಸ್ತದೆ. ಇಂಟಿಗ್ರೇಷನ್ ವಿ ಆರ್ ದ ವರ್ಲ್ಡ್ ಇದು ಬರುತ್ತೆ. ಓಕೆ. ಯಾರು ನೋಡಿರಿ ಮಧ್ಯಾಹ್ನ ರೀಡಿಂಗ್ ನೋಡ್ರಿ. ಸೊ ಓವರಾಲ್ ಎನರ್ಜಿ ಏನೋ ಒಂದು ಸ್ಟ್ರೆಸ್ ಇದೆ, ಸ್ಟ್ರೆಸ್ಸಿಂದ ಹೊರಗೆ ಬರ್ತಿದ್ದೀರಿ. ವಾರೇ ಒಂದೇ ರಿಯೂನಿಯನ್ ಆಗೋ ಚಾನ್ಸಸ್ ಇರಬೇಕು ಕೆಲವೊಬ್ಬರಿಗೆ. ಅವರಿಗೆ ರಿಯೂನಿಯನ್ ಮಾಡ್ಕೋಬೇಕಂತಂದು ಅನ್ನಿಸ್ತಾ ಇದೆ ನಿಮ್ಮ ವ್ಯಕ್ತಿಗೆ. ಓಕೆ. ಏನೋ ಒಂದು ಸ್ಟ್ರೆಸ್ಫುಲ್ ಇದ್ರೆ ಅದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡು ನಿಮ್ಮ ಜೊತೆಗೆ ಮಾತಾಡ್ಬೇಕಂತ ಏನೋ, ಅಥವಾ ನಿಮ್ಮ ಜೊತೆಗೆ ಒಂದು ನೀವು ಬಿಗ್ನಿಂಗ್ ಮಾಡ್ಬೇಕಂತಲೇ ವಿಚಾರ ಮಾಡ್ತಾರೆ. ನಿಮ್ಮ ಜೊತೆಗೆ ಒಂದು ಹಾರ್ಮೋನಿ ಬೇಕು, ಅದಕ್ಕೆ ರೆಡಿ ಆಗ್ತದಾರೆ. ಇಷ್ಟೆಲ್ಲ ನಿಮ್ಮಿಬ್ಬರನ್ನೂ ಕೆಡ್ಸೋಕ್ಕೆ ಅಂದರೆ ಇಬ್ಬರನ್ನ ಇದನ್ನು ಹಾಳು ಮಾಡೋಕ್ಕಂತಂದು ಭಾಳ ಪಾಲಿಟಿಕ್ಸ್ ನಡೆದಾವು. ಈಗ ಅರ್ಥ ಆಗ್ತಾ ಇದೆ ಅವರಿಗೆ. ಓಕೆ. ಥಂಡರ್ ಬೋಲ್ಟ್. ಏನು ಥಂಡರ್ ಬೋಲ್ಟ್ ಬಂತು? ಸೊ 2 ಮೇಜರ್ ಅರ್ಕನ ಬಂದಿದ್ದಾವೆ. ಥಂಡರ್ ಬೋಲ್ಟ್ ಎಂಥ ಪರಿಸ್ಥಿತಿ ಬಂದೈತಿ, ಅದಕ್ಕೆ ಬಂದೈತಿ. ನಿಮ್ಮ ವ್ಯಕ್ತಿದ ನೆನಪು ಮಾಡ್ಕೊಳ್ರಿ ನೋಡೋಣ ಒಂದ್ಸಲ. ಯಾಕೆ ಭಾಳ ಇದ್ರೊಳಗೆ ಅದಾರ ಅವ್ರು. ನಿಮ್ಮಿಬ್ಬರು ರಿಲೇಷನ್ಶಿಪ್ ಒಳಗೆ ಏನೈತಲ್ಲ, ಒಂದು ಏನಂತೀರಿ, ಭಾಳ ಹರ್ಡಲ್ಸ್ ಅದಾವೆ. ಅವ್ರಿಗೆ ಅನಿಸ್ತೈತಿ ಭಾಳ ಕಷ್ಟ ಐತಿ, ನಾವು ನಾವು ಜೊತೆ ಆಗ್ಬೇಕಂದ್ರೆ, ಅಥವಾ ನಾನು ನಿನ್ನ ಹತ್ರ ಬರ್ಬೇಕಂದ್ರೆ. ಯಾಕಂದ್ರೆ ಇಲ್ಲಿ ಭಾಳ ಪೊಲಿಟಿಕ್ಸ್ ನಡೆದಾವಲ್ಲ ಎಲ್ಲ. ನಾನು ನಿಮ್ಮ ಜೊತೆಗೆ ಒಂದು ಹಾರ್ಮೋನಿ ಬೇಕು. ಓಕೆ. ಸಾರಿ. ನಿಮ್ಮ ಜೊತೆಗೆ ಒಂದು ಚೆನ್ನಾಗಿರೋ ನೋಡ್ರಿ, ಒಂದು ಹೊಸ ಬಿಗ್ನಿಂಗ್ ಬೇಕು. ಭಾಳ ಜಗಳ ಮಾಡ್ಕೊಂಡಿದ್ರಿ ಅಥವಾ ಬಿಟ್ಟು ಹೋಗಿರಿ. ಭಾಳ ಹೆಂಗೆ ಬಿಟ್ಟು ಹೋಗಿರಿ ಅಂದರೆ, ನನ್ನ ಮಕ ನೋಡಂಗಿಲ್ಲ ನಾನು ಅನ್ನೋ ಥರ ಬಿಟ್ಟು ಹೋಗಿದ್ರ. ಈಗಿಲ್ಲ, ನಾನು ನಿಮ್ಮ ಜೊತೆಗೆ ಹೊಸ ಬಿಗ್ನಿಂಗ್ ಮಾಡ್ಕೋಬೇಕು. ನಾನು ನಿನ್ನ ಎದುರಿಗೆ ಬಂದು ನಿಂತು ಮಾತಾಡಿಕೊಂಡು ಎಲ್ಲ ಕ್ಲಾರಿಫೈ ಮಾಡ್ಕೋಬೇಕು. ನಮ್ಮಿಬ್ಬರ ನಡುವೆ ಏನು ಜಗಳ ಆಗಿದ್ವ, ಏನಾಗಿದ್ವ ಎಲ್ಲ ಮರ್ತು ಬಿಡೋಣ. ಮತ್ತು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಳೋಣ ನಮ್ಮದು ರಿಲೇಷನ್ಶಿಪ್ನ. ಮತ್ತು ಹೊಸದೊಂದು ಸ್ಪಾರ್ಕ್ ತೊಗೊಂಬರೋಣ ನಮ್ಮ ಇಬ್ಬರು ರಿಲೇಷನ್ಶಿಪ್ ಒಳಗೆ. ಹೊಸದೊಂದು ಏನಂತೀರಿ, ಇದೊಂಥರ ಏನದು, ಎಲ್ಲ ಮುಗಿದು ಹೋತು ಆ ಟೈಪ್ ಆಗೈತಿ ನಿಮ್ಮದು ರಿಲೇಷನ್ಶಿಪ್ ಅಲ್ಲ. ಅವ್ರಿಗೆ ಈಗ ಅನ್ನಿಸ್ತಾ ಇದೆ, ನಾನು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ನಾನು ಹೋಗಿ ಎದುರಿಗೆ ನಿಂತಿದ್ದು ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕು. ಆ್ಯಂಡ್ ಈಗ ಈ ಸ್ಟೆಪ್ ತೊಗೊಳೋದು ಭಾಳ ಅರ್ಜೆಂಟ್ ಐತಿ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ನೆನೆಸ್ಕೊಂತಿದ್ದಾರೆ ಅವ್ರು. ಬಿಕಾಸ್ ನೀವು ಎಷ್ಟು ಕೈಂಡ್ ಇದ್ರಿ, ನೀವು ಭಾಳ ನಿಮ್ಮದು ಒಳ್ಳೆ ಸಂಗಾತಿ ಆಗಿದೆ ಅವರಿಗೆ, ಅಥವಾ ಒಳ್ಳೆಯದೊಂದು ಪಾರ್ಟ್ನರ್ ಆಗಿದೆ ನೀವು ಅವರಿಗೆ. ಸೊ ಅವ್ರು ನಿಮ್ಮ ಬಗ್ಗೆ ಅವ್ರಿಗೆ ಅನ್ನಿಸ್ತಾ ಇದೆ ಈಗ, ಇಲ್ಲ ನನಗೆ ಎಷ್ಟು ಮಿಸ್ ಮಾಡ್ಕೊತಿದ್ದಾರೆ ಅವ್ರು ನಿಮ್ಮನ್ನ. ನಿಮ್ಮ ಬಗ್ಗೆ ಕನಸು ಕಾಣ್ತಿದ್ದಾರೆ ಅವರು. ಅಂದ್ರೆ ಕನಸೊಳಗೋ ಕಾಣ್ತಾರೆ ಅಂತ ಹೇಳ್ತೇವಲ್ಲ ಹಂಗೆ. ಇಂಟಿಗ್ರೇಷನ್ ಇಲ್ಲೇ ಹಾರ್ಮೋನಿ ಬಂದಿದೆ. ಓಕೆ. ಒಂದು ಇನ್ ಆ್ಯಂಡ್ ಆ್ಯನ್ ಎನರ್ಜಿ ಅಂತೀವಲ್ಲ. ಸೊ ಅದನ್ನು ಇನ್ ಆ್ಯಂಡ್ ಅಂದ್ರೆ ಸ್ತ್ರೀ ಮತ್ತು ಪುರುಷ ಎನರ್ಜಿ. ಇನ್ ಆ್ಯಂಡ್ ಆ್ಯನ್ ಅಂತಂದ್ರೆ ಅದು ಚೈನೀಸ್. ಇನ್ ಆ್ಯಂಡ್ ಆ್ಯನ್ ಎನರ್ಜಿ ಚೈನೀಸ್ ಲ್ಯಾಂಗ್ವೇಜ್ ಒಳಗೆ, ನಮ್ದಲ್ಲದು, ಇಂಡಿಯಾದಲ್ಲದು. ಸ್ತ್ರೀ ಮತ್ತು ಪುರುಷ ನಮ್ದೊಳಗೆ ಇನ್ ಆ್ಯಂಡ್ ಆ್ಯನ್ ಎನರ್ಜಿ ಅಂದ್ರೆ ನೀವು ಶಿವಶಕ್ತಿನ ಅನ್ಬೇಕು, ಅರ್ಧನಾರೀಶ್ವರನ ಅನ್ಬೇಕು ನಾವು. ಸೊ ನಿಮ್ಮ ಜೊತೆಗೆ ಒಂದು ಇಂಟಿಗ್ರೇಷನ್ ಬೇಕು. ಇಂಟಿಗ್ರೇಷನ್ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತೀವಲ್ಲ ನಾವಿಬ್ಬರು ಬೇರೆ ಬೇರೆ ಇದ್ವಿ, ಜಗಳ ಮಾಡ್ಕೊತೀವಿ. ನೀ ಎಷ್ಟು ಸಾಫ್ಟ್ ಅದಿ, ನಾ ಭಾಳ ರೂಢ್ ಅದೇನೆ. ಓಕೆ. ನಿಂದು ಫೆಮಿನನ್ ಎನರ್ಜಿ ಐತಿ, ನಂದು ಮಸ್ಕ್ಯುಲನ್ ಎನರ್ಜಿ. ಓಕೆ ಡನ್. ಇಬ್ಬರು ಜೊತೆಗೆ ನೋಡ್ರಿ, ಈ ಕಾರ್ಡ್ ಒಳಗೆ ಅಬ್ಸರ್ವ್ ಮಾಡಿರಿ. ಇಲ್ಲಿ ಒಂದು ಹಂಸ ಇದೆ, ಇಲ್ಲಿ ಒಂದು ಗಿಡಗ ಇದೆ. ಎರಡಕ್ಕೂ ಎಷ್ಟು ವ್ಯತ್ಯಾಸಗಳು. ಇಲ್ಲಿ ಸೂರ್ಯದಾನ, ಇಲ್ಲಿ ಚಂದ್ರದಾನ. ಕರೆಕ್ಟಾ? ನೋಡ್ರಿಲ್ಲ, ಅಬ್ಸರ್ವ್ ಮಾಡಿರಿ, ತೋರಿಸ್ತದಾನೆ ಅದರಿಂದ. ಆದರೆ ಒಂದು ಜೀವನ ಹೋಗಲಿಕ್ಕೆ ಇಬ್ಬರು ಬೇಕು. ಇಬ್ಬರದ್ದು ವ್ಯಕ್ತಿತ್ವಗಳು ಬೇರೆ ಬೇರೆನೇ. ಇಲ್ಲಿ ಎಸ್ಪೆಷಲಿ ಸೂರ್ಯ ನಿಮಗೆ ಬಿಸಿಲು ಕೊಡ್ತಾನೆ, ಅಂದರೆ ಶಾಖ ಕೊಡ್ತಾನೆ. ಇದೇ ಚಂದ್ರ ಏನು ಮಾಡ್ತಾನೆ, ನಮಗೆ ತಂಪು ಇರ್ತಾನೆ. ಆಮೇಲೆ ಇದು ಹಂಸ ಎಷ್ಟು ಸಾಫ್ಟ್ ಇರ್ತದೆ.
ಹ್ಞೂ ಎಷ್ಟು ನೇಚರ್ ಒಳಗೂ ಸಾಫ್ಟ್ ಇರ್ತೈತೆ, ಎಷ್ಟು ಕರೆಕ್ಟ್ ನ್ಯಾವಿತ ಇರ್ತೈತೆ. ಅದು ಗಿಡಕ್ಕೆ ಹೆಂಗೆ ಇರ್ತದೆ, ಅದು ತನಗೆ ಏನು ಬೇಕಷ್ಟು ಟಕ್ ಅಂತ ತೊಗೊಂಡು ಹೋಗ್ತದೆ, ವೇಟ್ ಮಾಡಿ ಮಾಡಿ ಮಾಡಿ. ಸೊ ವ್ಯಕ್ತಿತ್ವಗಳು ಹೆಂಗಿದ್ವು ನಮ್ಮ, ಏನೇ ಇದ್ರು ನನಗೆ ನಿಮ್ಮ ಜೊತೆಗೆ ಅವ್ರಿಗೆ ಅನ್ನಿಸ್ತಾ ಇದ್ವಿ, ನಾವು ಹೆಂಗಿದ್ವಿ ಎಲ್ಲನೂ ವಿಚಾರ ಮಾಡ್ತಿದ್ದಾರೆ ಈಗ ಅವ್ರಿಗೆ. ನನಗೆ ಒಂದು ನಿನ್ನ ಜೊತೆಗೆ ಒಂದು ಏನಂತೀರಿ ಮತ್ತು ವಾಪಸ್ ಒಂದು ಬಾಂಡಿಂಗ್ ಬೇಕು ನನಗೆ. ನೋಡೋಣ ಏನು ಬರ್ತದೆ ಕಾರ್ಡ. ನೀವು ಹೆಂಗದಿರಿ ಅಂದರೆ ಪೂರ ವ್ಯಕ್ತಿತ್ವಗಳ ವಿಚಿತ್ರ ಅದಿರಿ ನೀವು ಇಬ್ಬರೂ. ಒಂದು ದಕ್ಷಿಣ ಆದರೆ ಒಂದು ಉತ್ತರ, ಒಂದು ಪೂರ್ವ ಒಂದು ಪಶ್ಚಿಮ ಹಂಗದಿರಿ. ಬಟ್ ಇಬ್ಬರು ಜೊತೆಗಿದ್ರಿ ಅಂದ್ರೆ ನಾ ಅರ್ಧನಾರೀಶ್ವರನ ಎಸಿದ್ದು ಈ ಕಾರ್ಡ್ ಒಳಗೆ ನೋಡ್ರಿ. ಇದು ಕಾಣ್ತದೆ ಅನ್ಕೊತೇನೆ ನೋಡ್ರಿ. ಇಲ್ಲೊಂದು ಮಖ ಕಾಣ್ತದೆ ನಿಮ್ಗೆ ಇಲ್ಲಿಂದ. ಸೊ ಈ ಕಡೆ ಒಂದು ಮಖ ನೋಡ್ರಿ ಕಾಣ್ತದೆ. ಶಿವಶಕ್ತಿ, ಇನ್ ಆ್ಯಂಡ್ ಎನರ್ಜಿ. ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡೋಲ್ಲ. ನಿಮ್ಮ ಜೊತೆಗಿದ್ರೆ ನಿಮ್ಮ ಜೊತೆಗೆ ಹೇಳಿದ್ನಲ್ಲ, ಭಾಳ ಏನೋ ನಿಮ್ದು ಮಕ್ಕ ತಿರುಗಿಸ್ಕೊಂಡು ಹೋಗುವಂಥ ಒಂದು ಥಂಡರ್ ಬೋಲ್ಟ್ ಆ ರೀತಿದು ಒಂದು ಹಿಂಗೆ ಬೇಡ ಅಂತ ಮನೆ ಬಿಟ್ಟು ಹಿಂಗೆ ಮನಸ್ಸಿಂದ ತೆಗೆದು ಹಿಂಗೆ ಹೋಗಿತ್ತೇವೆ ಅಂತೇವಲ್ಲ, ಆ ರೀತಿಯಾಗಿದ್ದೆ. ನಾವು ದೇ ವಾಂಟ್ ಟು ಬಿ ವಿತ್ ಯು. ಎಷ್ಟರ ಕಷ್ಟ ಆಗಲಿ ನಾನು ಸ್ಟ್ಯಾಂಡ್ ತೊಗೋಬೇಕು. ಅವ್ರಿಗೆ ಈಗ ಜೀವನದ ಕಷ್ಟ ಅರ್ಥ ಆಗೈತಿ. ನಿಮ್ಮಿಬ್ಬರು ನೋಡಿ ಯಾಕೆ ಹಿಂಗೆ ಬಂತು, ಏನೇನು ಬಂತು, ನಾನೇನು ಬಿಹೇವ್ ಮಾಡಿದೆ, ನೀವೇನು ಬಿಹೇವ್ ಮಾಡಿದ್ರೆ ಅಂದ್ರೆ ನೀವು ಹಾಂ ಈಗ ನಿಮ್ಮ ಜೊತೆಗೆ ಬಂದ ಅಂದ್ರೆ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಮ ಜೊತೆ ಅವ್ರಿಗೆ ಬೇಕು. ನಿಮ್ದೊಂದು ಸಪೋರ್ಟ್ ಅವ್ರಿಗೆ ಬೇಕು. ಅದು ಏನು ಬೇಕಾ ಈಗ ಮೋಸ್ಟ್ಲಿ ಅವರೆಲ್ಲ ಮನೆಯವ್ರ ಜೊತೆಗೆ ಎಲ್ಲರ ಜೊತೆಗೂ ಅವ್ರ ಪರಿಸ್ಥಿತಿ ಜೊತೆಗೆ ಹೊಡೆದಾಡ್ಬಿಟ್ಟಾರ. ಈಗ ನೀವೇ ಬೇಕು ಅಂತ ಒಂದು ಸ್ಟ್ಯಾಂಡ್ ತೊಗೊಳಕ್ಕಂತ ನಿಂತ್ಬಿಟ್ಟಾರ ಅವ್ರಿಗಿಲ್ಲ ನಾ ತೊಗೊಳ್ಳೇಬೇಕೀಗ. ಅವ್ರಿಗೆ ಅನ್ನಿಸ್ತಾ ಇದೆ ನಾ ಇಲ್ಲ ತೊಗೊಳೋ ಟೈಮ್ ಇದು, ನಾನು ತೊಗೊಳ್ಳಿಲ್ಲ ಅಂದ್ರೆ ನಡೆಯಂಗಿಲ್ಲ. ಆ ಪರಿಸ್ಥಿತಿಗೆ ಬಂದಾರ ಈಗ ಸಕ್ಸಸ್ಸಿಗೆ. ಅಂದ್ರೆ ನಿಮ್ಮ ಜೊತೆಗೆ ಬರ್ಬೇಕನ್ನೋದು ಒಂದು ಮನಸ್ಥಿತಿ ಅವ್ರಿಗೆ ಇತ್ತಲ್ಲ, ಈಗ ಅದಕ್ಕೆ ಬಂದ ಈಗ ಮ್ಯಾಚ್ ಆಗ್ಯಾರ ಅವ್ರ ಮೈಂಡ್. ಆ ಸ್ಟೆಪ್ ತೊಗೋಬೇಕನ್ನೋದಕ್ಕೆ ಒಂದು ಬಂದಾರ ಅವ್ರಿಗೆ. ಅವ್ರು ಏನೇನು ತಪ್ಪು ಮಾಡಿದ್ರಲ್ಲ ಹಳೇದೊಳಗೆ ನಿಮ್ಮದು ರಿಲೇಷನ್ಶಿಪ್ ಒಳಗೆ, ಅವ್ರಿಗೆ ಈಗ ರಿಯಲೈಸ್ ಆಗ್ತದೆ, ಪಾಠ ಕಲ್ತಾರ ಅದರಿಂದ ಅವರು. ಈಗ ನಾ ಏನೇ ಮಾಡ್ಲಪ್ಪ ನಾ ವ್ಯಕ್ತಿ ಕಳ್ಕೊಬಾರ್ದು. ರಾಶಿ ಲಾಸ್ಟಿಗೆ ಹೇಳ್ತಾನೆ. ಬ್ಯಾಲೆನ್ಸಿಂಗ್ ಇದ್ದಿದ್ದಿಲ್ಲ ನಿಮ್ಮಿಬ್ಬರು ಜೀವನದೊಳಗೆ. ಈಗ ಅವ್ರಿಗೆ ಬ್ಯಾಲೆನ್ಸಿಂಗ್ ಬೇಕೇ ಬೇಕೀಗ. ನಿಮ್ಮಿಬ್ಬರ ನಡುವಿಂದ ಒಂದೇನಂತೀರಿ, ಒಂದು ಕೋಆರ್ಡಿನೇಷನ್ ಇಲ್ಲ, ಕಮ್ಯುನಿಕೇಷನ್ ಇದ್ದಿಲ್ಲ, ತಾಳೆಲ್ಲ ತಂತಿಲ್ಲ ಅಂತೇವಲ್ಲ. ನೀವೇ ಭಾಳ ಕೊಟ್ಟಿರಿ ಅನಿಸುತ್ತೆ. ನಾ ಎಷ್ಟು ಎಕ್ಸ್ಟೆಂಡ್ ಎಲ್ಲಿ ಬೇಕಾದರೂ ಹೋಗ್ಬೋದು. ನಾನು ಈ ವ್ಯಕ್ತಿ ಸಲುವಾಗಿ ನಾನು ನಿಂದಿರ್ಬೇಕಂದ್ರೆ ಎಲ್ಲಿ ಮಟನ ನಾನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಪರಿಸ್ಥಿತಿಗೆ ಬರ್ತದಾರ. ದೇ ಆರ್ ಫೀಲಿಂಗ್ ಅಂದರೆ ಸ್ಟ್ರಾಂಗ್ ಫೀಲಿಂಗ್ಸ್ ಇವು. ವಿ ಆರ್ ದ ವರ್ಲ್ಡ್. ಇಲ್ಲಿಂದ ಥಂಡರ್ ಬೋಲ್ಟ್ ನಾವಿಬ್ಬರು ಜಗತ್ತು, ನಾವಿಬ್ಬರು ಒಂದು ಫ್ಯಾಮಿಲಿ. ಇಷ್ಟವ್ರ ಜೀವನದ ಅಲ್ಲ ನಿಮ್ಮಿಬ್ಬರದ್ದು ರಿಲೇಷನ್ ಅವ್ರ ಜೀವನದೊಳಗೆ ಎಷ್ಟು ಸ್ಟ್ರೆಸ್ ಅದಾವೋ, ಭಯಗಳು ಅದಾವು. ಬಟ್ ಇಲ್ಲ, ನನಗೀಗ ಒಂದು ಸ್ವಲ್ಪ ಏನಂತೀರಿ, ನಿಮ್ಮ ಜೊತೆಗೆ ಬಂದ್ರೆ ನಾ ಒಂದು ರಿಲ್ಯಾಕ್ಸ್ ಆಗ್ತೀನಿ. ಐ ಆಮ್ ಟೇಕಿಂಗ್ ಅ ಬ್ರೆಕ್ ಫ್ರಮ್ ಎಲ್ಲ ನಂದು ಏನು ಕೆಲಸಗಳಿದ್ವು. ನನಗೆ ಜನ ಏನು ಅಂತಿದ್ರು, ಅವ್ರೇನು ಅಂತಿದ್ರು, ಇವ್ರೇನು ಎಲ್ಲ ಇಲ್ಲ. ಬಟ್ ನನಗೆ ಭಾಳ ತಲೆ ಕೆಟ್ಟತ್ತೀಗ, ಭಾಳ ಏನಂದ್ರಿ ನನಗೆ ತಲೆ ನೋವು ಆಗೈತೆ ಅಂತಾರಲ್ಲ, ಐ ಆಮ್ ಟೇಕಿಂಗ್ ಅ ಬ್ರೇಕ್ ಫ್ರಮ್ ದಿಸ್ ಅಂತಂದು ಅದರಿಂದೆಲ್ಲ ಹೊರಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೆಲವೊಬ್ರು ಪರ್ಸನ್ ಇಷ್ಟೆಲ್ಲ ಮಾಡಿದ್ರಾಗ ಹಾಸ್ಪಿಟಲೈಸೇಷನ್ ಆಗಿರ್ಬೋದು, ಏನೋ ಆಸ್ಪತ್ರೆನೂ ಕಂಡು ಬಂದಿರ್ಬೋದು ಅಂತ ಹೇಳ್ತೇವಲ್ಲ. ಹಂಗೆ ಈಗ ನಿಮ್ಮ ಸ್ಟ್ಯಾಂಡ್ ಅಥವಾ ನಿಮ್ಮಿಬ್ಬರು ರಿಲೇಷನ್ಶಿಪ್ನ ಅವ್ರು ಇಷ್ಟೆಲ್ಲ ಯೋಚನೆ ಮಾಡೋದ್ರೊಳಗನ ಈ ಯೋಚನೆಗೆ ಅವ್ರು ಬರ್ಬೇಕಂದ್ರೆ ಭಾಳ ಜನರ ಜೊತೆಗೆ ಹೊಡೆದಾಡ್ಯಾರ ಅವ್ರು. ಅಂದ್ರೆ ಹಿಂಗೆ ಮಾತುಕತೆಗಳಾಗ್ಯಾವು, ಕೈರೋಗ್ಯಾವು, ಏನಂತೀರಿ ಹಿಂಗೆ ಗಾಯಗಳಾಗ್ಯಾವು, ಹಾಸ್ಪಿಟಲೈಸೇಷನ್ ಆಗಿ ಬಂದಿರ್ಬೋದು. ದೇ ಆರ್ ಟೇಕಿಂಗ್ ಅ ರೆಸ್ಟ್ ನಾವು. ಕೆಲವೊಬ್ರಿಗೆ ಏನೋ ಆಗಿರ್ಬೋದು ಅಂತ, ಕೆಲವೊಬ್ರಿಗೆ ಇಷ್ಟು ದಿನ ಹೆದರಿಕೆ ಇತ್ತು ಅವರಿಗೆ. ಏನಾಗ್ತತೋ ಏನೋ, ಮುಂದೆ ಏನಾಗ್ತತೋ ಏನೋ, ಪ್ಲ್ಯಾನಿಂಗ್ ಇದ್ದಿದ್ದಿಲ್ಲ ಜೀವನದಾಗ. ನಿಮ್ಮ ಜೊತೆಗೆ ಬರ್ಬೇಕಂದ್ರೆ ಒಂದು ಏನು ಪ್ಲ್ಯಾನಿಂಗ್ ಮಾಡಿದ್ದಿಲ್ಲ, ಬರೀ ಮಂದಿ ಮತ ಕೇಳ್ತಿದ್ರ. ನನಗಿದು ಏನು ಬೇಕಾಗಿಲ್ಲ, ನನಗೇನು ಬೇಕು, ನನ್ನ ವ್ಯಕ್ತಿ ಬೇಕು, ನನ್ನ ವ್ಯಕ್ತಿ ಜೊತೆಗೆ ನಾನು ಚೆನ್ನಾಗಿ ಖುಷಿಯಿಂದ ಇರಬೇಕು. ವಿ ಆರ್ ಫ್ಯಾಮಿಲಿ. ಅಂದರೆ ನೀವು ಮತ್ತು ನಿಮ್ಮ ವ್ಯಕ್ತಿ
ನಾನು ಹೆಂಗಾರ ಮಾಡಿ ಇದನ್ನು ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು. ನಾನು ಟ್ರಾವೆಲಿಂಗ್ ಮಾಡ್ಕೊಂಡ್ರು ಹೋದ್ರು ಅಡ್ಡಿಲ್ಲ. ಇಷ್ಟು ದಿನ ಹೆದರ್ತಿದ್ರು ಬರೋಕೆ. ಮನೆ ಒಳಗೂ ಒಪ್ಪಿಗೆ ಇದ್ದಿಲ್ಲ ಅನಿಸುತ್ತೆ. ಮನೆ ಒಳಗೂ ಕೆಲವೊಂದು ಪ್ರಾಬ್ಲಮ್ಸ್ ಇರಲ್ಲ. ಬರೋಕೆ ಹೆದರಿದ್ರು. 4 ಹೆಜ್ಜೆ ಮುಂದೆ ಇಡ್ತಿದ್ರೆ ಬೇಡ 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 ಅಂತ ಹೋದ್ರು. ಇದು ಈ ಸ್ಟ್ರೆಸ್ ಭಾಳ ಆಗ್ಯದ ಅವರಿಗೆ. ಹೆಜ್ಜೆ ಮುಂದೆ ಹಿಡಿದು ಹೆಜ್ಜೆ ಹಿಂದೆ ಹೋಗೋದು, ಹೆಜ್ಜೆ ಹಿಂದಿಡು ಹೆಂಗೆ ಇಲ್ಲೇ ಎಲ್ಲ ರಾಶಿ ಬಂದ್ಬಿಟ್ಟವು. ವಾಂಡ್ಸ್ ಐತಿ, ಕಪ್ಸ್ ಐತಿ, ಪೆಂಟೆಕಲ್ಸ್ ಐತಿ ಮತ್ತು ಸೋರ್ಸ್ ಐತಿ. ಸೊ 4 ನಮ್ಮದು ಕಾರ್ಡ್ಸ್ ಅಂತೀವಲ್ಲ ಎಲ್ಲ ಬಂದವು. ಬಟ್ ಸ್ಟಿಲ್ ಅದರೊಳಗೆ ಜಾಸ್ತಿ ಬಂದಿರೋದ್ರಿಂದ ಏರಿಯಸ್, ಲಿಯೋ, ಸೆಜಿಟೇರಿಯಸ್ ಅಂದ್ರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಯರು ಈ ರೀತಿ ಒಂದು ಪರಿಸ್ಥಿತಿ ಒಳಗೆ ಭಾಳ ಹೊಂಟಿರಿ. ಎಲ್ಲರ್ಕಿನ್ನ ಈ ಬೇರೆ ಎಲ್ಲ ರಾಶಿಕಿನ್ನ ಈ ರಾಶಿಯರಿಗೆ ಇಂಥ ಪರಿಸ್ಥಿತಿಗಳು ಭಾಳ ಬಂದವು ನಿಮ್ಮ ಪರ್ಸನಿಂದ. ಮತ್ತೇನು ಈ ಭಾವನೆಗಳು ಏನದಾವ ನೋಡೋಣ. ಭಾಳ ಸ್ಟ್ರಾಂಗ್ ಫೀಲಿಂಗ್ಸ್ ಅದಾವೆ ಈ ಸಲ. ಕರೆಂಟ್ ಫೀಲಿಂಗ್ಸ್ ಏನದಾವಲ್ಲ ಈಗ ಭಾಳ ಸ್ಟ್ರಾಂಗ್ ಅಂದ್ರೆ ಭಾಳ ಸ್ಟ್ರಾಂಗ್. ಇಷ್ಟು ದಿನ ಅವರು ಹೆದರ್ತಿದ್ರು. ಏನೋ ಒಂದು ಅಂದ್ರೆ ಸ್ಟ್ರಾಂಗ್ ಒಂದು ಸ್ಟೆಪ್ ತೊಗೋಬೇಕಂತಂದ್ರೆ ಭಾಳ ಅದು ಇಲ್ಲ, ಹಿಂಗೆ ಯೋಚನೆ ಮಾಡ್ತಿದ್ರೆ ಹೋಗ್ಬಿಡ್ತಿದ್ರು, ಅಷ್ಟೇ ಮುಗೀತು. ಈ ಸಲ ನಾನು ಸ್ಟೆಪ್ ತೊಗೊಳ್ಳೇಬೇಕು. ಹಾಂ, ದೇ ವಾಂಟ್ ಅ ಜಸ್ಟಿಸ್ ಅಥವಾ ಒಂದು ಜಡ್ಜ್ಮೆಂಟ್ ಬೇಕು ಅವ್ರಿಗೆ ಜೀವನದಾಗ. ಹಾಂ, ಅವರಿಗೆ ಏಂಜಲ್ಸ್ ಅಥವಾ ಪಿತೃಗಳಿಂದನ ಅಂತೇಳಿ ನಾವು ಹಿರಿಯರಿಂದನೇ ಒಂದು ಆಶೀರ್ವಾದ ಸಿಗ್ತಾ ಇದೆ ಅವರಿಗೆ. ಇದಕ್ಕೆಲ್ಲ ಅವರೆಲ್ಲರನ್ನೂ ಬೇಡ್ಕೊತಾರೆ ಈಗ. ಇದಕ್ಕೂ ನನಗೆ ಜಡ್ಜ್ಮೆಂಟ್ ಬೇಕು, ನನಗೊಂದು ಬೇಕೇ ಬೇಕಿದ್ದಕ್ಕೆ. ನನಗೆ ನಮ್ಮಿಬ್ಬರು ರಿಲೇಷನ್ಶಿಪ್ ಏನಿಲ್ಲ, ಮೇಜರ್ ಅರ್ಕನ ಇದೆ. ನಮ್ಮಿಬ್ಬರು ರಿಲೇಷನ್ಶಿಪ್ಪಿಗೆ ನನಗೊಂದು ನ್ಯಾಯ ಕೊಡಿಸ್ರಿ, ನನಗೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡಿಸ್ರಿ. ಯಾಕಂದ್ರೆ ಅವ್ರ ಕರ್ಮ ಅವರಿಗೆಲ್ಲ ತಿಂತೈತಿ. ಕರ್ಮ ರಿಟರ್ನ್ಸ್ ಆಗೈತೆ ಅವ್ರ ಜೀವನದೊಳಗೆ ಎಲ್ಲ ಈಗ. ಓಕೆ, ಅವರಲ್ಲಿ ಏನು ನೋವು ಪಡ್ತದಾರಲ್ಲ, ಅವ್ರು ಏನು ಪಡ್ದಾಡ್ತದಾರ, ಇಲ್ಲ ನನಗೆ ಇನ್ನೊಂದು ಚಾನ್ಸ್ ಬೇಕು. ನೀವಿಬ್ಬರು ರಿಲೇಷನ್ ಹೇಳಿದ್ನಲ್ಲ, ನನಗಲ್ಲ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಐತಿ ಇದ್ರೊಳಗೆ. ನನಗಿಲ್ಲ, ನನಗೆ ಇನ್ನೊಂದು ಸಲ ಇನ್ನೊಂದು ಚಾನ್ಸ್ ಬೇಕು ಅಂತ ದೇವ್ರು ಬೇಡ್ಕೊತದಾರ ಅವ್ರು ಎಲ್ಲರನ್ನ. ಬಿಟ್ಟು ಹೋಗಿದ್ರೆ ಈಗ ವಾಪಸ್ ಬರ್ಬೇಕವ್ರು, ಟ್ರಾವೆಲಿಂಗು ಮಾಡಿ ಬರೋ ಚಾನ್ಸಸ್ ಐತಿ. ಎಷ್ಟು ಡಿಸಪಾಯಿಂಟ್ಸ್ ಮಾಡಿ ಹೋಗ್ಯಾರ ಎಲ್ಲ. ನಾ ಎಷ್ಟೆಲ್ಲ ಮಾಡಿದೆ ಅವ್ರಿಗೆ ಅನ್ನಿಸ್ತಾ ಇದ್ದು ನನಗಿದು ಬೇಕು. ನಾ ಎಷ್ಟೆಲ್ಲ ಮಾಡಿ ಹೋದೆ, ಎಲ್ಲ ಇತ್ತಲ್ಲಿ ಚೆನ್ನಾಗಿತ್ತು, ಹೆಂಗೆ ಬಿಟ್ಟು ಬಂದುಬಿಟ್ನಲ್ಲ ನಾನು. ಕಪ್ಸ್ ಎಲ್ಲ ಅದಾವಲ್ಲ, ಇಷ್ಟೊಂದು ಕಪ್ಸ್ ಬಿಟ್ಟು ವಾಪಸ್ ಹೋಗ್ಬಿಟ್ರು ಅವ್ರು. ತಿರುಗಿ ಸದ್ಯಕ್ಕೆ ನೋಡಲಿಲ್ಲ ಅದನ್ನ. ನೀವೇನು ಆಫರ್ ಮಾಡೋಕತ್ತಿದ್ರೆ ಸದ್ಯಕ್ಕೆ ತಿರುಗಿ ನೋಡಲಿಲ್ಲ. ನಾವು ದೇ ಆರ್ ಫೀಲಿಂಗ್ ಇಟ್. ಈಗ ಅನ್ನಿಸ್ತಾ ಇದೆ ಅವರಿಗೆ, ನಾ ಏನು ಮಾಡಿ ಬಂದೆ. ನ್ಯೂ ಬಿಗಿನಿಂಗ್ ಮಾಡ್ಬೇಕು. ಇಲ್ಲೊಂದು ಎಸ್ ಬಂತು, ಇಲ್ಲೊಂದು ಎಸ್ ಬಂತು, ಹೌದಾ? ಹೊಸ ಬಿಗಿನಿಂಗ್ ಮಾಡ್ಬೇಕು. ಈಗ ಎಮೋಷ್ನಲಿ ಅವರು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಫಸ್ಟಿಗೆಲ್ಲ ನೀವು ಜೊತೆಗಿದ್ದಾಗ ಫಿಸಿಕಲ್ ಅಟ್ರಾಕ್ಷನ್ ಅಥವಾ ಒಂದು ಏನಂತೀರಿ, ಹಿಂಗೆ ಒಂದು ಗಂಡು ಹೆಣ್ಣು ಒಂದು ಅಟ್ರಾಕ್ಷನ್ ಇರೋದಿಲ್ಲ, ಆ ಟೈಪ್ ಅನ್ನಿಸ್ತೈತೆ ಅವರಿಗೆ. ಸೋಲ್ವರೆಗೂ ನಿಮ್ಮನ್ನ ಪೂರ್ತಿ ಒಂದು ಮನಸ್ಸಿಂದ ಅವರು ಇಷ್ಟಪಡಬೇಕಲ್ಲ, ಒಂದು ಭಾವನಾತ್ಮಕವಾಗಿ ನಾವು ದೇ ಆರ್ ಫೀಲಿಂಗ್ ಇಟ್. ನಾನಿಲ್ಲ, ನಾವು ಹಂಗೆ ನಾ ಫಿಸಿಕಲ್ ಅಟ್ರಾಕ್ಷನಿಗೆ ಭಾಳ ಒಂದು ಚಂದಕ್ಕೆ ಅಂದಕ್ಕೆ ಮಟೀರಿಯಲಿಸ್ಟಿಕ್ ಜೀವನಕ್ಕೆ ನಾ ಭಾಳ ಕೊಟ್ಟೆ. ಇಲ್ಲ, ನಾನೀಗ ಏನಂತೀರಿ ಮನಸ್ಸಿಂದ ನಾನು ಮಂದಕ್ಕೆ ಕಮಿಟ್ಮೆಂಟ್ ಕೊಡಬೇಕು ಅಥವಾ ನಾವು ಹೋಗಿ ಮಾತಾಡಿಸ್ಬೇಕು. ಈಗ ನನ್ನ ತಪ್ಪರು ನನಗೆ ಆಗಿದೆ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಓಕೆ, ಇಂಥ ಪರಿಸ್ಥಿತಿ ಒಳಗೆ ನನ್ನ ವ್ಯೂವರ್ಸ್ ಏನು ಮಾಡ್ತೀರಿ ಅಂತ ಒಂದ್ಸಲ ನೋಡ್ತಾರೆ. ಬರ್ಬೋದು ನೋಡ್ರಿ, ಅಂದರೆ ಬರ್ಬೋದು ವಿದಿನ್ ಅ ಮಂತ್, 1 ಮಂತ್ 1 ವೀಕ್, ಒಂದು ವಾರದಿಂದ 1 ಮಂತ್ ಒಳಗೆ, ಒಂದು ಇಲ್ಲಿ ತಿಂಗಳೊಳಗೆ. ಹಾಂ, ಹುಣ್ವಿ ಟು ಹುಣ್ವಿ, ಅಮಾಸೆ ಹುಣ್ವಿ ಅಂದ್ಕೊಳ್ರಿ. ಹುಣ್ವಿ ಬರ್ತೈತಲ್ಲ ಈಗ. ಹಾಂ, ಸೊ ಹುಣ್ವಿ ಟು ಹುಣ್ವಿ ನಾನು ವ್ಯೂವರ್ಸ್ ಏನು ಮಾಡ್ತೀರಿ? ನೀವೇನು ಮಾಡಿಲ್ಲ. ಬರ್ತಾರ್ರಿ ಮೇಡಮ್ಮ, ಮರ್ತಾರ್ರಿ ಮೇಡಮ್ಮ. ಬರ್ಲಿ ರೀ, ಭಾಳ ಖುಷಿ ಆಯ್ತು ಮೇಡಮ್ ನಿಮ್ಗೆ ಹೇಳಿದ್ದು ಕೇಳಿ ಭಾಳ. ಬಟ್ ನೀವೇನು ಮಾಡಿದ್ರಿ? ನೀವೇನು ಪಾಠನ ಕಲೀಲಿಲ್ಲಲ್ಲ. ನೀವು ಹಿಂದಿಂದ ಏನು ಇಷ್ಟು ಈ ರಿಲೇಷನ್ಶಿಪ್ ಒಳಗೆ ಏನು ನೀವು ಅವ್ರು ನಿಮ್ಮ ಪರ್ಸನ್ ನಿಮ್ಮ ಬಿಟ್ಟು ಹೋಗಿದ್ರ, ಈಗ ಅವ್ರಿಗೆ ಏನೋ ಒಂದು ರಿಲೈಸೇಷನ್ ಆಗ್ತದೆ. ಬಟ್ ನೀವು ವೆರಿ ಹ್ಯಾಪಿ. ಮ್ಯಾಮ್ ನೀವು ಥ್ಯಾಂಕ್ ಯು ಮ್ಯಾಮ್, ಅವ್ರು ಬರ್ತಾರಂತ ಹೇಳಿರಿ ಮ್ಯಾಮ್ ಅಂತ ಇಷ್ಟೊಂದು ಮೆಸೇಜ್ ಬರ್ತಾಯಿಲ್ಲ.
ಕಮೆಂಟ್ಸ್. ಓಕೆ, ಬಟ್ ನೀವೇನು ಮಾಡಿದ್ರಿ? ನೀವೇನಿಲ್ಲೇ ಇಲ್ಲ. ನೀವು ಹಿಂದಿಂದ ಏನಾಗ್ತಿದ್ದ ಪರಿಸ್ಥಿತಿ ನೀವೇನು ಕಲಿಯಾಕ ರೆಡಿ ಇಲ್ಲ. ನನ್ನ ವ್ಯೂವರ್ಸ್ ಇದೆ, ನಿಮಗಿದೆ ಗೈಡೆನ್ಸ್. ಕಲೀರಿ. ನೀವು ಇದು ಏನು ಪರಿಸ್ಥಿತಿ ಆಗುತ್ತೆ, ಈಗ ಒಂದು ವ್ಯಕ್ತಿ ಇನ್ನೊಂದು ಚಾನ್ಸ್ ಕೊಡೋಕೆ ನೀವು ರೆಡಿ ಆಗ್ತೀರಿ ಅಂದರೆ ಇಟ್ ಈಸ್ ಯುವರ್ ವಿಶ್. ಅವ್ರು ಕೇಳ್ತಾರೆ ನಿಮಗೆ ಬಂದು ನನಗೆ ಇನ್ನೊಂದು ಚಾನ್ಸ್ ಕೊಡ್ತೀರಿ ನನ್ನ ಜೀವನದಾಗ ಅಂತಂದು. ಬಟ್ ನೀವೇನು ಅನ್ಭವಿಸಿದ್ರಿ? ಇಷ್ಟು ಕಷ್ಟಪಟ್ಟು ಹಿಂಗೆ ಹೋದ್ರೆ ಹಿಂಗೆ ಬರ್ತಾರಂದಾಗ ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ತೀರ ಅಂದಾಗೂ ಯು ಹ್ಯಾವ್ ಟು ಲರ್ನ್. ನೀವು ಏನು ಜೀವನದಾಗ ಅನ್ಭವಿಸೋದ್ರಿಂದ ಪಾಠ ಕಲ್ತಿರಬೇಕು. ನೀವು ಕಲ್ತಿಲ್ಲ. ಕಮಿಟ್ಮೆಂಟ್ ಕೊಡೋಕ್ಕೂ ನೀವು ಇಷ್ಟಪಡುವುದಿಲ್ಲ ಕೆಲವೊಬ್ಬರು. ಕೆಲವೊಬ್ರಿಗೆ ಹೇಳ್ತಿದ್ದಾನೆ, ಕೆಲವೊಬ್ರು ಏನದಾರಲ್ಲ, ಕೆಲವೊಬ್ರು ಇಂಡಿಪೆಂಡೆಂಟಾಗಿ ನಿಮ್ಮ ಪಾಡಿ ನೀವು ಇದ್ದು ನಾ ದುಡ್ಕೊಂಡು ನಾ ಏನಂತೀನಿ, ನಾನು ಒಂದು ದುಡಿಬೇಕು, ನಂದು ಒಂದು ಸಕ್ಸಸ್ ಐತಿ, ನನ್ನ ಜೀವನದಾಗ ಏನೋ ಐತಿ. ಕೆಲವೊಬ್ರು ಮಾಡೋಕತ್ತಿಲ್ಲ. ನಿಮಗೆ ಇಂಡಿಪೆಂಡೆನ್ಸ್ ಇಲ್ಲ. ಈ ವ್ಯಕ್ತಿ ಬಂದು ನನ್ನ ಜೀವನಕ್ಕೆ ಯಾರೋ ಬಂದರೆ ಎಸ್ ಐ ಆಮ್ ಹ್ಯಾಪಿ. ಬರಲಲ್ಲ, ನನ್ನ ಜೀವನಕ್ಕೆ ಒಬ್ಬರು ಸಪೋರ್ಟ್ ಸಿಗ್ತದೆ, ಹೊಂಟು ಬಿಡ್ತೀರಿ ಹಿಂಗೆ. ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ, ಇನ್ನೊಬ್ಬರ ಮೇಲೆ ಭಾಳ ಏನು ಅವಲಂಬ ಆಗೋದು. ನಿಮಗೆ ಬೇರೆ ಮೇಲೆ ಅವಲಂಬ ಆಗಿ ಅಲ್ಲಿಂದ ನಿಮಗೆ ಸ್ಟೆಬಿಲಿಟಿ ಬರಬೇಕು, ಅಲ್ಲಿಂದ ಒಂದು ಸೆಕ್ಯೂರಿಟಿ ಬರಬೇಕು, ಎಲ್ಲ ಥರನೂ. ನಿಮ್ಮನ್ನು ನೀವು ಇಲ್ಲೇನು ಗೈಡೆನ್ಸ್ ಅಂದ್ರೆ, ನಿಮ್ಮನ್ನು ನೀವು ಫಸ್ಟ್ ಸಶಕ್ತ ಮಾಡ್ಕೊಳ್ರಿ, ಒಂದು ಬೌಂಡ್ರೀಸ್ ಹಾಕ್ಕೊಳ್ರಿ. ನೀವೇನು ಪಾಠ ಕಲ್ತಿರಿ ನೋಡಿರಿ. ಯಾಕಂದ್ರೆ ಮತ್ತೆ ಸೇಮ್ ರಿಪೀಟ್ ಆದಾಗ ನಿಮಗೆ ತಡ್ಕೊಳೋ ಶಕ್ತಿ ಇರಲ್ಲ. ಕೆಲವೊಬ್ರು ಏನು ಮಾಡ್ತೀರಿ, ಇದು ನೆಗೆಟಿವ್ ಪ್ಯಾಟರ್ನನ್ನು ಇದು ಬರೋದು ಹೋಗೋದೈತಿ. ಈ ವ್ಯಕ್ತಿಗೆ ಆ ವ್ಯಕ್ತಿಗಲ್ಲೇ ಒಂದು ಏನೋ ಬುದ್ಧಿ ಬಂದೈತಿ, ಈಗ ವಾಪಸ್ ಬರ್ತಾರೆ. ಬುದ್ಧಿ ಬಂದೈತಲ್ಲ, ಅವ್ರು ನಿಮ್ಮ ಜೀವನಕ್ಕೆ ಬರ್ತಾರೆ. ಬಂದಮೇಲೆ ಈಗ ಒಂದು 4 ದಿನ ಚಂದ ಇರ್ತಾರೆ, ನಾಳೆ ವಾಪಸ್ ಹಂಗೆ ಹೋಗ್ತಾರೆ. ಏನು ಮಾಡ್ತೀರಿ? ಸಮಾಧಾನ ಇರ್ರಿ, ಪೇಷನ್ಸ್ ಇರ್ರಿ. ಒಂದೇ ಸಲಕ್ಕೆ ಬಂದ್ಕೊಳ್ಳೋರು ಹಿಂಗೆ ಜೀವನದಾಗ ಕರ್ಕೊಬೇಡ್ರಿ. ಮತ್ತು ಕರ್ಕೊತೀರಿ ಅಂತ ಹೇಳ್ತದಿಲ್ಲ. ಯಾಕೆ ನೀವೇನು ಪಾಠ ಕಲಿಯಿಲ್ಲ ಜೀವನದಾಗಿಂದ. ಡಿಟ್ಯಾಚ್ಮೆಂಟ್ ಹೆಂಗೆ ಮಾಡ್ಕೋಬೇಕಂತ ಗೊತ್ತಿಲ್ಲ. ಮತ್ತು ಅಟ್ಯಾಚ್ಮೆಂಟ್ ಆಗ್ತೀರಿ, ಮತ್ತು ಎಮೋಷ್ನಲ್ ಬಾಂಡಿಗೆ ಹಾಕಿರಿ, ಮತ್ತು ಮೆಸೇಜ್ ಕಮೆಂಟ್ ಮಾಡ್ತೀರಿ, ಮ್ಯಾಮ್ ನಾನು ಇಷ್ಟು ಹರ್ಟ್ ಆಗ್ಯಾನ ಮ್ಯಾಮ್, ನಂಗೆ ಭಾಳ ದುಃಖ ಆಗ್ಯದ ಮ್ಯಾಮ್, ನನಗೆ ಹೆಲ್ಪ್ ಮಾಡಿರಿ ಮ್ಯಾಮ್. ಪಾಠ ಕಲೀರಿಲ್ಲ. ಇಲ್ಲೇ ದೇವ್ರು ನಿಮ್ಮ ಎದುರಿಗೆ ಇಟ್ಟಾನಿಲ್ಲೇ. ಸಿ ಇವಾಗ ನಿಮ್ಮ ವ್ಯೂವರ್ಸ್ ಬಗ್ಗೆ ಹೇಳಿ, ನನ್ನ ವ್ಯೂವರ್ಸ್ ಬಗ್ಗೆ ಬೇಕಂದ್ರೆ ಐ ಕೇರ್ ಅಬೌಟ್ ಯು. ನಿಮ್ಮ ಪರ್ಸನ್ ಏನು ನಂಗೆ ಗೊತ್ತಿಲ್ಲ, ನಾನು ವ್ಯೂವರ್ಸ್ ನೀವು ನೋಡ್ತೀರಿ ಅಂದಮೇಲೆ ನಾಳೆ ನನಗೆ ಹೇಳ್ತಿರಲ್ಲ, ಮ್ಯಾಮ್ ನಮ್ಗೆ ಹೆಲ್ಪ್ ಮಾಡಿರಿ ಮ್ಯಾಮ್, ನಮ್ಮ ಪರ್ಸನ್ ಹಿಂಗೆ ಮಾಡಿರಿ ಮ್ಯಾಮ್. ಏನು ಪಾಠ ಕಲಿಬೇಕು. ಇಲ್ಲ ಆಗಿದ್ದಕ್ಕೆ ಪಾಠ ಕಲಿಯಾಕತ್ತಿಲ್ಲ ಅಂದ್ರೆ ಏನು ಮಾಡೋದು? ಪಾಠ ಕಲ್ತಿಲ್ಲ ಅಂದ್ರೆ ನಿಮ್ಮ ಬೌಂಡ್ರೀಸ್ ಹಾಕ್ಕೊಂಡಿಲ್ಲ ಅಂದ್ರೆ ಸೇಮ್ ಪ್ಯಾಟ್ರನ್ನ ರಿಪೀಟ್ ಆಗೋ ಚಾನ್ಸಸ್ ಐತಿ. ಸೇಮ್ ಈಗ ಬರ್ತಾರೆ, ಮತ್ತು 4 ದಿನಕ್ಕೆ ಹೋಗ್ತಾರೆ, ಮತ್ತು ನೋವು ಅನ್ಭವಿಸ್ರಿ. ಓಕೆ, ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ ಮಾಡಿರಿ. ನಂಬರ್ ಅಂತೂ ಸ್ಕ್ರೀನ್ ಮೇಲೆ ಐತಿ ಈಗ. ಯಾಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೆ ಏನೇನು ಗೊತ್ತಿಲ್ಲ ರೀ ಮೇಡಮ್ ಅಂತಂದು ಮತ್ತೆ ಫೋನ್ ಮಾಡ್ತೀರಿ, ಮೆಸೇಜ್ ಮಾಡ್ತೀರಿ. ಇಲ್ಲ ಸ್ಕ್ರೀನ್ ಮೇಲೆ ಹಾಕೇನಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.